ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪುಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ನೀವು ಈಗ ಏನಾದರೂ ಆಸ್ಪತ್ರೆಗೆ ಹೋಗಿ ಒಂದು ಮೆಡಿಸಿನ್ ತಗೊಂಡಿದ್ದು ನಕಲಿಯೋ ಅಸಲಿಯೋ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಲ್ಲ. ಯಾಕಂದ್ರೆ ನಿಮಗೆ ಟ್ರಸ್ಟ್ ಇರುತ್ತೆ, ಕೊಡೋ ಮೆಡಿಸಿನ್ ಬಗ್ಗೆ ಮತ್ತು ವೈದ್ಯರ ಬಗ್ಗೆ ಟ್ರಸ್ಟ್ ಇರುತ್ತೆ. ಆದರೆ ಇತ್ತೀಚಿನ ಕೆಲವು ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಕರ್ನಾಟಕದ ಜನತೆ ಈ ರೀತಿಯ ಔಷಧಗಳ ಬಗ್ಗೆ ಅನುಮಾನ ಪಡುವಂತ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ವೀಕ್ಷಕರೇ, ನೀವು ಗಮನಿಸಿರಬಹುದು, ಸುದ್ದಿ ವಾಹಿನಿಗಳಲ್ಲೆಲ್ಲ ದೊಡ್ಡ ಮಟ್ಟಿನ ಚರ್ಚೆ ನಡೀತಿದೆ ಕೆಲವು ದಿನಗಳ ಹಿಂದೆ. ಕರ್ನಾಟಕದಲ್ಲಿ ನಕಲಿ ಔಷಧ ದಂಧೆ ಒಂದು ಕಾರ್ಯಾಚರಣೆ ಮಾಡ್ತಾ ಇತ್ತು ಮತ್ತು ಸಾಕಷ್ಟು ನಕಲಿ ಔಷಧಗಳನ್ನು ಸೃಷ್ಟಿಸಿ ಸರಬರಾಜು ಮಾಡಿದೆ. ಹೀಗಾಗಿ ಈ ಒಂದು ಚರ್ಚೆ ಬಹು ದೊಡ್ಡದಾಗಿ ನಡೀತಾ ಇದೆ ಮತ್ತು ಇದೆಷ್ಟು ಅಪಾಯಕಾರಿ ಮತ್ತು ಇದರ ಒಂದು ಹಿನ್ನೆಲೆಯಲ್ಲಿ ಇರುವಂತವರು ಮತ್ತು ಇದರ ಜಾಲ ಎಷ್ಟು ದೊಡ್ಡ ಮಟ್ಟದ ಅನ್ನುವಂಥದ್ದು ಕೂಡ ಈಗ ಚರ್ಚೆಯ ವಿಷಯನೇ ಆಗಿದೆ. ಈ ವಿಚಾರದಲ್ಲಿ ಸರ್ಕಾರ ಕೂಡ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ. ಪ್ರಮುಖವಾಗಿ ಈ ಒಂದು ಔಷಧದ ಜಾಲ ಏನಿದೆಯಲ್ಲ ನಕಲಿ, ಇದರ ಬಗ್ಗೆ ತನಿಖೆ ನಡೆಸೋದಕ್ಕೆ SIT ಫಾರ್ಮ್ ಮಾಡ್ತೀವಿ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಜೊತೆಗೆ ಆರೋಗ್ಯ ಸಚಿವರಾಗಿರುವಂತಹ ಖಾದರ್ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದೀವಿ, ಇದನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡುವಂತ ಎಲ್ಲ ಅವಶ್ಯಕತೆ ಇದೆ. ಯಾಕಂದ್ರೆ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡುವಂತಹ ಒಂದು ದೊಡ್ಡ ದಂಧೆ ಇದಾಗಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ವೀಕ್ಷಕರು, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಈ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ನಾವು ಚರ್ಚೆ ನಡೆಸೋಣ. ಯಾಕಂದ್ರೆ ಒಂದು ನಕಲಿ ಔಷಧದ ಜಾಲ ಬಯಲಾದ ತಕ್ಷಣ ನಾವು ಗಾಬರಿ ಬೀಳೋದು ಅಥವಾ ಇನ್ನೇನೋ ಆಗಿದೆ ಅಂತ ಆತಂಕಕ್ಕೆ ಒಳಗಾಗೋದಕ್ಕಿಂತ ಮುಖ್ಯವಾಗಿ ಏನೇನು ನಡೆದಿದೆ ಮತ್ತು ಇದರಿಂದ ಆಗುವ ಅಪಾಯಗಳೇನು ಮತ್ತು ನಾವು ವಹಿಸಬೇಕಾದ ಮುನ್ನೆಚ್ಚರಿಕೆಗಳೇನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾಳೆ ನಮ್ಮ ಸಂಬಂಧಿಕರು ಇನ್ಯಾರೋ ಗೊತ್ತಿರುವವರು ಆಸ್ಪತ್ರೆಯಲ್ಲಿ ಇದ್ದಾಗ ಅಥವಾ ICU ಒಳಗಿದ್ದಾಗ ಅವ್ರಿಗೆ ಕೊಡುವಂತಹ ಮೆಡಿಸಿನ್ ಪ್ರಾಮಾಣಿಕವಾಗಿದೆಯೋ ಅಥವಾ ಯಾವುದೋ ಇಂಥ ಡೂಪ್ಲಿಕೇಟ್ ದಂಧೆಯ ಮೂಲಕ ಬಂದಿದ್ದಾಗಿದೆಯೋ ಅನ್ನುವಂತಹ ಡೌಟ್ ನಮಗೆ ಬರಬಾರದು. ಅಂತ ಅವಶ್ಯಕತೆ, ಅಂತ ಒಂದು ಪರಿಸ್ಥಿತಿ ಕೂಡ ಸೃಷ್ಟಿಯಾಗಬಾರದು. ಹಾಗಾಗಿ ನಾವು ಒಬ್ಬ ನಾಗರಿಕ ಸಮಾಜದಲ್ಲಿ ಮತ್ತು ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ ಮತ್ತು ಇಂಥ ದಂಧೆಗಳಿಗೆ ಕಡಿವಾಣ ಹಾಕುವಲ್ಲಿ ನಮ್ಮ ಶ್ರಮ ದೊಡ್ಡದಿದೆ. ವೀಕ್ಷಕರು, ಪ್ರಮುಖವಾಗಿ ನಾನು ವಿಚಾರ ಹೇಳ್ತೀನಿ. ಯಾಕಂದ್ರೆ ಈ ಒಂದು ದಂಧೆ ಬಯಲಾಗಿದ್ದು ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ಇತ್ತೀಚೆಗೆ ಅಲ್ಲಿನೊಂದು ಫಾರ್ಮ್ ಹೌಸ್ ಅಲ್ಲಿ ಕುರುಬರಕೇರನಹಳ್ಳಿ ಅನ್ನೋ ಜಾಗ, ಅಲ್ಲೊಂದು ಫಾರ್ಮ್ ಹೌಸ್ ಇತ್ತು. ಆ ಫಾರ್ಮ್ ಹೌಸ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು. ದಾಳಿ ಏನಂದ್ರೆ, ಇತ್ತೀಚೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೇರೆ ಬೇರೆ ಕಡೆ ಈ ಫುಡ್ ಅನ್ನ ಅಂದ್ರೆ ನಾವು ತಿನ್ನುವ ಆಹಾರವನ್ನ ಕಲಬೆರಕೆ ಮಾಡಿ ಮಾರುವಂಥದ್ದು, ಪ್ರಮುಖವಾಗಿ ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಮತ್ತು ಸಣ್ಣ ಪುಟ್ಟ ಬೀದಿ ಬದಿ ಹೋಟೆಲ್ಗಳು ಏನು ಕಲಬೆರಕೆ ಮಾಡಿ ಮಾರಿ ದುಡ್ಡು ಮಾಡ್ತಿದ್ರಲ್ಲ, ಅದರ ಬಗ್ಗೆ ಒಂದು ದಾಳಿ ನಡೀತಿತ್ತು ಸತತವಾಗಿ. ನಾವು ಇದನ್ನ ಗಮನಿಸಿರಬಹುದು. ಇದಾದ ನಂತರ ಅಧಿಕಾರಿಗಳು ಅವರ ತಮ್ಮ ಒಂದು ಗುರಿಯನ್ನ ಬದಲಿಸಿದ್ರು. ಅಂದ್ರೆ ಆಹಾರದ ಬಗ್ಗೆ ಈಗಲೂ ಗುರಿ ಇದೆ, ಹೊರತುಪಡಿಸಿದ ಹಾಗೆ ಅವರಿಗೆ ಒಂದು ಡೌಟ್ ಇತ್ತು, ಈ ಒಂದು ಔಷಧದ ಜಾಲ ಏನೋ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ರು ಕರ್ನಾಟಕದಲ್ಲಿ ಅಂತೇಳಿ. ಸೊ ದಾಳಿ ಮಾಡಿದಾಗ, ಈ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ 4.91 ಕೋಟಿ ರೂಪಾಯಿ, ನೀವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, 4.91 ಕೋಟಿ ರೂಪಾಯಿ ನಕಲಿ ಔಷಧಗಳು ಪತ್ತೆಯಾಗಿವೆ. ಇದು ದೊಡ್ಡ ಆತಂಕದ ಸಂಗತಿ ಅಂತೂ ನಿಜಾನೇ. ಯಾಕಂದ್ರೆ ನಾವು ಒಂದು ದೊಡ್ಡ ಕಂಪನಿಯ ಔಷಧಗಳನ್ನು ಅಥವಾ ಯಾವುದೋ ಮಾತ್ರೆಯನ್ನು ಒಂದು ಇಂಜೆಕ್ಷನ್ ಅನ್ನು ತಗೊಳ್ಳುವಾಗ ನಮಗೆ ಬಹಳ ಟ್ರಸ್ಟ್ ಇರುತ್ತೆ, ಲೇಬಲ್ ಇರುತ್ತೆ, ನೋಡಿ ಅದರ ಬೆಲೆಯನ್ನು ಕೊಟ್ಟು ನೀವು ಅಂದಾಜು ಮಾಡಬಹುದು. ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳ ಒಂದೊಂದು ಇಂಜೆಕ್ಷನ್ಗಳಿಗೂ ಮಿನಿಮಮ್ 10,000 ರೂಪಾಯಿ ಇರುತ್ತೆ. ಈ ಕಳ್ಳರ ಏನಿದಾರಲ್ಲ, ಈ ನಕಲಿ ಔಷಧದ ಜಾಲದಲ್ಲಿ ಇರುವಂತವ್ರು, ಅವ್ರು ಮಾಡಿದ್ದು ಇದನ್ನೇ ಕಡಿಮೆ ಬೆಲೆಯ, ಅಂದ್ರೆ ಎಲ್ಲೋ ಹಿಮಾಚಲ ಪ್ರದೇಶದಿಂದ ಎಲ್ಲೋ ತೆಲಂಗಾಣದಿಂದ ಕಡಿಮೆ ಬೆಲೆಯ ಔಷಧಗಳನ್ನು ತರೋದು, ತಂದು ಈ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಯ ಬ್ರ್ಯಾಂಡ್ನಲ್ಲಿ ನಕಲಿಯಾಗಿ ಔಷಧಗಳನ್ನು ತಯಾರಿಸಿ ಅದನ್ನ ಪ್ಯಾಕೆಟ್ ಮಾಡಿ ಲೇಬಲಿಂಗ್ ಮಾಡಿ ಅದನ್ನ ಸರಬರಾಜು ಮಾಡಿರುವಂತದ್ದು. ಅಧಿಕಾರಿಗಳು ಈಗಾಗಲೇ ಆ ಒಂದು ದೊಡ್ಡ ದಂಧೆಯನ್ನ ಮಟ್ಟ ಹಾಕಿದ್ದಾರೆ, ಅವರನ್ನ ಹಿಡಿದಿದ್ದಾರೆ. 4 ಜನರ ಹೆಸರುಗಳು ಪ್ರಮುಖವಾಗಿ ಕೇಳಿ ಬಂದಿದೆ. ಅವರನ್ನ ಅದರಲ್ಲಿ ಪ್ರಮುಖ ಆರೋಪಿ ಅಂದ್ರೆ ಅದರ ರೂವಾರಿ ಯಾರೋ ಇದಾನ ಒಬ್ಬ ವ್ಯಕ್ತಿ, ಪ್ರಭು ಅನ್ನುವ ವ್ಯಕ್ತಿ, ಆತ ದುಬೈನಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಕರ್ನಾಟಕದ ಈ ನಕಲಿ ಔಷಧ ಜಾಲ ಏನಿದೆಯಲ್ಲ, the health department has to keep a continuous monitoring over such things, what's happening in the state. Continuous monitoring. One day raid and next day you forget it, and 2-3 months no one talks about it. Is not going to help the situation. You have to have a continuous monitoring. There have been complaints from the health sector saying that the medicines what we are prescribing to the patients are not having the desired effect on the patients. This has been happening since long. The department has to be very careful of it, and otherwise we'll be cheating the people of Karnataka. ಇದರ ಒಂದು ಮೂಲ ದುಬೈನಲ್ಲಿ ಇದೆ ಮತ್ತು ವಿದೇಶಿ ಕೈವಾಡ ಇದೆ ಅನ್ನುವಂತಹ ಒಂದು ಮಾಹಿತಿ ಅಂತೂ ನಮ್ಮ ಪೊಲೀಸರಿಗೆ ಅಥವಾ ಆರೋಗ್ಯ ಇಲಾಖೆಗೆ ಸ್ಪಷ್ಟವಾಗಿ ಸಿಕ್ಕಿದೆ. ವೀಕ್ಷಕರೇ, ಈಗ ಗಂಭೀರವಾಗಿ ನಾನು ವಿಚಾರವಾಗಿ ಏನ್ ಹೇಳ್ಬೇಕಾಗತ್ತೆ ಅಂದ್ರೆ,
ಈ ಒಂದು ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದಾಗ ಸಿಕ್ಕ ಔಷಧಗಳ ಪ್ರಮಾಣ ದೊಡ್ಡದಿದೆ. ನನಗೆ ಹೇಳಿದ್ನಲ್ಲ 5 ಕೋಟಿಯಷ್ಟು ಸಮೀಪದ ಔಷಧಗಳಂದ್ರೆ ನೀವು ಲೆಕ್ಕ ಹಾಕಬಹುದು ಎಷ್ಟರ ಮಟ್ಟಿಗೆ ಔಷಧಗಳು ಒಂದೇ ಕಡೆ ಸಿಕ್ಕಿದೆ. ಅಷ್ಟರ ಮಟ್ಟಿಗಿನ ಔಷಧ ಒಂದೇ ಕಡೆ ಸಿಕ್ತು ಅಂತ ಆದ್ರೆ ಇನ್ನೆಷ್ಟು ಔಷಧಗಳನ್ನು ಅವರು ಸರಬರಾಜು ಮಾಡಿರಬಹುದು, ಯಾರ ಮೂಲಕ ಸರಬರಾಜು ಮಾಡಿರಬಹುದು. ಈ ಒಂದು ಜಾಲ ಇದೆಯಲ್ಲ, ಇದೊಂದು ಅಪಾಯಕಾರಿ ಜಾಲ ಏನಿದೆಯಲ್ಲ, ಈ ಜಾಲದಲ್ಲಿ ಯಾರ್ಯಾರು ಇರ್ಬೋದು ಮತ್ತೆ ಎಲ್ಲೆಲ್ಲಿಗೆ ಅದು ತಲುಪಿರ್ಬೋದು ಮತ್ತೆ ಯಾರೋ ದೇಹ ಸೇರಿರ್ಬೋದು ಅನ್ನುವಂತಹ ಆತಂಕ ಕೂಡ ನಮ್ಮೊಳಗೆ ಇದ್ದೇ ಇರ್ತದೆ ವೀಕ್ಷಕರೇ, ಮತ್ತು ಅದು ಗಮನಿಸಬೇಕಾದ ಸಂಗತಿ. ವೀಕ್ಷಕರೇ, ಒಂದು ವಿಚಾರವನ್ನ ನಾನೀಗ ಹೇಳ್ತೀನಿ. ಒಂದು ಪಟ್ಟಿ ಇದೆ ನನ್ನ ಬಳಿ. ಈ ಪಟ್ಟಿಯನ್ನು ನಾನು ಔಷಧಗಳನ್ನ ನಾನು ಹೇಳ್ತೀನಿ. ಆ ಔಷಧದ ಪಟ್ಟಿಯನ್ನ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗ್ಬಹುದು ಈ ದಂಧೆಕೋರರು ಮಾಡಿರುವಂತಹ ಅಪಾಯಕಾರಿ ಕೆಲಸ ಏನು ಅನ್ನುವಂಥದ್ದು. ನಾನು ಅದನ್ನು ಒಂದೊಂದಾಗಿ ಓದ್ತೀನಿ ವೀಕ್ಷಕರೇ. ನಕಲಿ ಅಂದ್ರೆ ಏನು ದಾಳಿ ಮಾಡಿದಾಗ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸಿಕ್ತಲ್ಲ, ಅದರಲ್ಲಿ ಒಂದು ಔಷಧ ಯಾವ್ದು ಗೊತ್ತಾ, ಸಿಫಿಯಾ ವಿಜೆಂಟ್ ಅನ್ನುವಂಥ 2.5 ಅನ್ನುವಂಥ ಇಂಜೆಕ್ಷನ್. ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಗಂಭೀರ ಸೋಂಕುಗಳೇನೋ ಇರ್ತಾವಲ್ಲ, ಇದಕ್ಕೆ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಬಳಸುವಂತ ಆಂಟಿಬಯೋಟಿಕ್ ಇಂಜೆಕ್ಷನ್. ನೀವು ಬ್ಯಾಕ್ಟೀರಿಯಾ ಸೋಂಕು ಅನ್ನೋದು ಬಹಳ ಅಪಾಯಕಾರಿ. ಅದಕ್ಕೆ ಕೊಡುವಂತಹ ಆಂಟಿಬಯೋಟಿಕ್ ಇಂಜೆಕ್ಷನ್ ಅನ್ನು ಯಾವ ಮಟ್ಟದಲ್ಲಿ ನಕಲಿ ಮಾಡಿ ಇವರು ಮಾಡ್ತಿದ್ದಾರೆ ಅಂತ ನೋಡಿ. ಇನ್ನೊಂದು ಇಸ್ಲಾಂ ಇಂಜೆಕ್ಟೈಬಲ್ ಅಂತ ಒಂದಿದೆ, ಇದು ಕೂಡ ಒಂದು ಇಂಜೆಕ್ಷನ್. ಇದರ ಮಾಹಿತಿ ನಾವೀಗ ಹುಡುಕಿದಾಗ ನಮಗೆ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ, ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ತಯಾರಕರು ಮಾಡುವಂತಹ ಒಂದು ಔಷಧ. ಅದರ ಸಂಯೋಜನೆ ಕೂಡ ನಮಗೆ ಸದ್ಯಕ್ಕೆ ಗೊತ್ತಿಲ್ಲ, ಅಂದ್ರೆ ಈ ಔಷಧವನ್ನು ಯಾವ ಸಂಯೋಜನೆಯಿಂದ ಮಾಡ್ತಾರೆ ಅಂತ. ಆದ್ರೆ ನಮಗೆ ಒಂದು ವಿಷಯವಂತೂ ಸ್ಪಷ್ಟ ಇದೆ, ಇದು ವೈದ್ಯರ ಸೂಚನೆ ಮೇಲೆಗೆ ಬಳಸುವಂತ ಗಂಭೀರ ಚಿಕಿತ್ಸೆಯಲ್ಲಿ ಬಳಸುವಂತ ಇಂಜೆಕ್ಷನ್ ವರ್ಗಕ್ಕೆ ಸೇರಿರುವಂತ ಒಂದು ಔಷಧ ಇದು. ಈ ಇಸ್ಲಾಂ ಏನಿದೆಯಲ್ಲ, ಇದನ್ನ ನಕಲಿ ಮಾಡಿದ್ದಾರೆ. ಇದನ್ನ ನಕಲಿ ಅಂದ್ರೆ ಇದು ಗಂಭೀರ ಪರಿಸ್ಥಿತಿ ಅಂತ ನೀವು ಲೆಕ್ಕ ಹಾಕಿ ಐಸಿಯುನಲ್ಲಿ ತುರ್ತು ನಿಗಾ ಘಟಕ ಏನಿದೆಯಲ್ಲ ಆಸ್ಪತ್ರೆಯದ್ದು, ಇಲ್ಲಿ ಬಳಸುವಂತ ಔಷಧ. ಇನ್ನೊಂದು ಔಷಧ ಹೇಳ್ತೀನಿ ನಾನು, ಜಾವಿಟಾಜ್ ಅನ್ನುವಂಥ ಒಂದು ಇಂಜೆಕ್ಷನ್. ಇದು ಕೂಡ ಬ್ಯಾಕ್ಟೀರಿಯಾ ಸೋಂಕುಗಳಿಗೆ ಬಳಸುವಂಥದ್ದು. ಅಂದ್ರೆ ಒಬ್ಬ ಮನುಷ್ಯ, ನಾವು ಆಂಟಿಬಯೋಟಿಕ್ ಕೊಡ್ತಾರೆ ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋದಾಗ, ಯಾವ್ದಾದ್ರು ನಮ್ಮ ರೋಗ ತೀವ್ರಗತಿಯಲ್ಲಿ ಇದ್ದಾಗ ಕೆಲವು ಸಲ ಆಂಟಿಬಯೋಟಿಕ್ ಕೂಡ ವರ್ಕ್ ಆಗಲ್ಲ. ಆ ವರ್ಕ್ ಆಗದ ಸಂದರ್ಭದಲ್ಲಿ ಈ ಜಾವಿಟಾಜ್ ಇಂಜೆಕ್ಷನ್ ಅನ್ನು ಕೊಡ್ತಾರೆ. ಇದು ಕೂಡ ಬಹಳ ಸೂಕ್ಷ್ಮ ಮತ್ತು ಅತ್ಯಂತ ಅಪಾಯಕಾರಿ ಮತ್ತು ಅತ್ಯಂತ ಸಂಶೋಧನೆಯ ಮೂಲಕ ಪ್ರತಿಫಲವಾಗಿರುವಂತಹ ಈ ಇಂಜೆಕ್ಷನ್ ಅನ್ನು ಇವರು ನಕಲಿ ಮಾಡಿ ಮಾರ್ತಾ ಇದ್ದಾರೆ. ಇನ್ನೊಂದು ಹೆಸರು ಹೇಳ್ತೀನಿ, ಎಂಬ್ಲಾವಿ ಅಂತ. ಇದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಸೋಂಕು ಕೊಡುವಂಥದ್ದು. ಅಂದ್ರೆ ಈ ಮೂತ್ರನಾಳದ ಗಂಭೀರ ಸೋಂಕು, ಸಾಮಾನ್ಯ ಈಗ ಕೆಲವರಿಗೆ ಮೂತ್ರನಾಳದ ಸೋಂಕು, ಹೊಟ್ಟೆಯ ಸಮಸ್ಯೆ, ಹಾಗೂ ಈಗ ಆಸ್ಪತ್ರೆಯಲ್ಲಿ ಇದ್ದಾಗ ಕೆಲವರಿಗೆ ಬ್ಯಾಕ್ಟೀರಿಯಾ ಸೋಂಕುಗಳು ಉಂಟಾಗ್ತದೆ, ಟ್ರೀಟ್ಮೆಂಟ್ ಫಲನ ಮತ್ತೆ ಸುತ್ತಮುತ್ತಲಿನ ಬೇರೆ ಬೇರೆ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಉಂಟಾಗುವಂತಹ ಒಂದು ಕಠಿಣ ಆರೋಗ್ಯ ಸ್ಥಿತಿ ಕೊಡುವಂತಹ ಒಂದು ಪ್ರಬಲ ಆಂಟಿಬಯೋಟಿಕ್ ಇದು. ಈ ಎಂಬ್ಲಾವಿಯನ್ನು ಕೂಡ ಈ ಒಂದು ದಾಳಿ ಮಾಡಿದ ಸಂದರ್ಭದಲ್ಲಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಮತ್ತು ಇದನ್ನು ನಕಲಿ ಮಾಡಿದ್ದು ಗೊತ್ತಾಗಿದೆ. ಇನ್ನ ಜಾವಿಸೆಪ್ಟಾ ಅನ್ನುವಂಥ ಇನ್ನೊಂದು ಗಂಭೀರವಾದ ಔಷಧ. ಇದು ಸಂಕೀರ್ಣ ಬ್ಯಾಕ್ಟೀರಿಯಾ ಸೋಂಕುಗಳಿಗೆ, ವಿಶೇಷವಾಗಿ ಯಾವುದೋ ಕೆಲವು ಔಷಧಗಳಿಗೆ ನಮ್ಮ ಬಾಡಿ ಅಥವಾ ಆ ಸೋಂಕು ರೆಸ್ಪಾಂಡ್ ಮಾಡಲ್ಲ. ಅಂಥ ಸಂದರ್ಭದಲ್ಲಿ ಗಂಭೀರ ಪರಿಸ್ಥಿತಿ, ಇದು ಕೂಡ ನಾನು ತೀವ್ರ ನಿಗಾ ಘಟಕ ಅಂತ ಕೇಳಿದ್ನಂದ್ರೆ ಇದು ಕೂಡ ಅಲ್ಲಿ ಬಳಸುವಂಥ ಔಷಧಿ. ಇಷ್ಟೆಲ್ಲ ಔಷಧಿಗಳು ನಿಮ್ಗೆ ನೋಡುವಾಗಲೇ ಗೊತ್ತಾಗ್ಬೋದು, ನಾನು ಹೇಳಿದ ಪಟ್ಟಿಯನ್ನು ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು ಇದೆಷ್ಟು ಗಂಭೀರ ಪ್ರಕರಣ ಮತ್ತು ನಕಲಿ ಮಾಡಿರುವಂಥದ್ದು ಎಷ್ಟು ಅಪಾಯಕಾರಿ ಮತ್ತು ಎಷ್ಟು ಸೂಕ್ಷ್ಮವಾಗಿರುವಂತಹ ಮೆಡಿಸಿನ್ ಅನ್ನುವಂಥದ್ದನ್ನು ನಿಮ್ಗೆ ಗಮನಿಸಬಹುದು. ಇನ್ನು ಅಲ್ಲಿ ಪತ್ತೆಯಾಗಿರುವಂಥ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಪೆಟ್ಟಿಗೆಗಳು, ಅಂದ್ರೆ ಈ ಒಂದು ಔಷಧದ ಪೆಟ್ಟಿಗೆಗಳು ಸಿಕ್ಕಿದೆ. ಇದು ಅಚ್ಚರಿ ಅಂದ್ರೆ ಅದರ ಡೇಟ್ ಕೂಡ ಎಕ್ಸ್ಪೈರ್ ಆಗಿತ್ತು. ಮೊದಲೇ ನಕಲಿ, ಅದರಲ್ಲೂ ಡೇಟ್ ಎಕ್ಸ್ಪೈರ್ ಆಗಿದೆ. ಇನ್ನೊಂದು ನಕಲಿ ಆಗದಕ್ಕೆ ಮರುಲೇಬಲ್ ಕೂಡ ಮಾಡಿದ್ದಾರೆ. ಕೆಲವು ಡೇಟ್ ಮುಗಿದ ತಕ್ಷಣ ನಾವು ಯಾರೋ ಬ್ರೆಡ್ ಬನ್ನು ಬಟರ್ ಮಾಡಿದಾಗಲೇ ನಾವು ಬೇಜಾರು ಮಾಡ್ಕೋತೀವಿ. ಈ ಔಷಧವನ್ನ ಅದರ ಡೇಟ್ ಮುಗ್ದಿದೆ ಅದನ್ನ ನಕಲಿ ಮಾಡಿ ಲೇಬಲ್ ಮಾಡಿದ್ದಾರೆ. ಇನ್ನು ಅಲ್ಲಿ ಸಿಕ್ಕಿರುವ ಔಷಧಗಳನ್ನ ಇನ್ನೂ ಅಧಿಕಾರಿಗಳು ತೆಗೆದುಕೊಂಡು ಹೋಗಿ ಪ್ರಯೋಗಾಲಯಕ್ಕೆ ಕೊಟ್ಟಿದ್ದಾರೆ. ಅದನ್ನ ಯಾವ್ಯಾವ ರಾಸಾಯನಿಕಗಳನ್ನ ಸೇರಿಸಿ ಮರು ಸಂಯೋಜನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಸಿಕ್ಕಿಲ್ಲ. ಅದು ಸಿಕ್ಕ ಮೇಲೆ ಇದರ ಗಂಭೀರತೆ ನಮಗೆ ಗೊತ್ತಾಗುತ್ತೆ ವೀಕ್ಷಕರು. ಈಗ ಒಂದು ಅಂಶವನ್ನು ನಾನು ಮೊದಲು ಹೇಳಿದೆ, ಈ ಒಂದು ದೊಡ್ಡ ಜಾಲ ಅಂದ ಮೇಲೆ ಇದು ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿರ್ತದೆ. ನಾನು ಮೊದಲಾಗಿ ಹೇಳ್ತೀನಿ, ಇಲ್ಲಿ ಮೊದಲ ಹಂತದಲ್ಲಿ ಅಧಿಕಾರಿಗಳಿಗೆ ಗೊತ್ತಾಗಿರುವಂಥದ್ದು ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣದ ಲಿಂಕ್ ಇದೆ ಅನ್ನುವಂಥದ್ದು. ಅಂದ್ರೆ ನಮಗೆ ತೆಲಂಗಾಣ ನೆರೆಯ ರಾಜ್ಯ, ಕರ್ನಾಟಕಕ್ಕೆ ನೆರೆಯ ರಾಜ್ಯದಿಂದ ಕಡಿಮೆ ಪ್ರಮಾಣಕ್ಕೆ, ಅಂದ್ರೆ ಯಾವುದೋ ಒಂದು ಔಷಧವನ್ನ ಅಲ್ಲಿ 600 ರೂಪಾಯಿಗೆ ಸಿಗುವ ಔಷಧವನ್ನ ಅವ್ರು ತಗೊಂಡ್ಬರ್ತಾರೆ ಕರ್ನಾಟಕಕ್ಕೆ. ಇದೇ ರಾಮನಗರಕ್ಕೆ ತಗೊಂಡ್ಬರ್ತಾರೆ, ಬಿಡದಿಗೆ ಫಾರ್ಮ್ ಹೌಸ್ ತಗೊಂಡ್ಬರ್ತಾರೆ. 6,000 ರೂಪಾಯಿ ಇರುವಂತಹ ಪ್ಯಾಕೆಟಿಗೆ ಔಷಧವನ್ನು ತುಂಬಿಸಿ ಮಾರ್ತಾರೆ. ಅದನ್ನ ಮಾರೋದಂದ್ರೆ ಅದಕ್ಕೊಂದು ನೆಟ್ವರ್ಕ್ ಇದೆ ಮಾರೋದಕ್ಕೆ ಕೂಡ. ಅದು ಎಲ್ಲೆಲ್ಲಿ ಯಾವ ಔಷಧದ ಅಂಗಡಿಗೆ ತಲುಪಿದೆ ಅನ್ನುವಂಥದ್ದು ಈಗ ಡೌಟ್ಫುಲ್. UT ಖಾದರ್ ಅವರು ನಿನ್ನೆ ದ ಫೆಡರಲ್ ಕರ್ನಾಟಕಕ್ಕೂ ಕೂಡ ಒಂದು ವಿಶೇಷ ಸಂದರ್ಶನ ಕೊಟ್ಟಿದ್ರು. ಅವರು ಒಂದು ಸಣ್ಣ ಅವಧಿಯ ಕಿರು ಸಂದರ್ಶನ. ಆ ಸಂದರ್ಶನದಲ್ಲಿ UT ಖಾದರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಇದೆ, ಅದರಲ್ಲಿ ಈ ಒಂದು ಜಾಲದಲ್ಲಿ ಅವರು ಕೈ ಜೋಡಿಸಿದ್ದಾರೆ. ಹಾಗಾಗಿ ಈ ಮೆಡಿಸಿನ್
ಯಾವುದೇ ಒಂದು ಬೆದರಿಕೆ ಇಲ್ಲದೆ, ಯಾವುದೇ ಒಂದು ಆತಂಕ ಇಲ್ಲದೆ ಕರ್ನಾಟಕಕ್ಕೆ ಬಂದಿದೆ ಹಾಗೂ ಕರ್ನಾಟಕದಲ್ಲಿ ವಿತರಣೆ ಆಗಿದೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಜೊತೆಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಆರೋಗ್ಯ ಇಲಾಖೆ ಸುಮ್ಮನೆ ಇರೋದಿಲ್ಲ ಈ ವಿಚಾರದಲ್ಲಿ. ಆರೋಗ್ಯ ಇಲಾಖೆ ಖಂಡಿತ ಕ್ರಮ ಕೈಗೊಳ್ಳುತ್ತದೆ. ಹಾಗೂ ಈಗಾಗಲೇ ನಾವು SIT ರಚನೆ ಮಾಡಿದ್ದೀವಿ. SIT ಈ ವಿಚಾರ ಅಂದ್ರೆ ವಿಶೇಷ ತನಿಖಾ ತಂಡ. ಇದು ವಿಶೇಷ ತನಿಖಾ ತಂಡ ಅಂದ್ರೆ ಅವರ ನೇರ ಗುರಿ ಮಾಮೂಲಿ ಪೊಲೀಸರು, ಮಾಮೂಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳಂದ್ರೆ ಅವ್ರಿಗೆ 100 ಜವಾಬ್ದಾರಿಗಳಿರ್ತದೆ, 100 ಕೆಲಸಗಳಿರ್ತದೆ. ಆದರೆ SIT ಒಂದ್ಸಲ ಫಾರ್ಮ್ ಆದ್ಮೇಲೆ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಇದರ ಒಂದು ಜಾಲದ ಬುಡ ಸಮೇತ, ಬೇರು ಸಮೇತ ಕಿತ್ತು ಹೊರಗೆ ತೆಗಿತಾರೆ, ಒಬ್ಬೊಬ್ಬರನ್ನಾಗಿ ಮಟ್ಟ ಹಾಕ್ತಾರೆ ಮತ್ತು ಅವರನ್ನ ಅರೆಸ್ಟ್ ಮಾಡ್ತಾರೆ. ಇವತ್ತು ಅತ್ಯಂತ ಆಘಾತಕಾರಿ ವಿಚಾರ, ಮತ್ತೊಂದು ಎಲ್ಲರಿಗೂ ಚಿಂತೆ ಮಾಡೋದ ವಿಚಾರ ಕೂಡ ಆಗಿದೆ. ಹಿಮಾಚಲ ಪ್ರದೇಶ, ತೆಲಂಗಾಣ ಮುಂತಾದ ರಾಜ್ಯದಲ್ಲಿ ಯಾವುದು ನಕಲಿ ಇವತ್ತು ಔಷಧಿಯ ಆ ಘಟಕ ಏನಿದೆಯಾ ಅಲ್ಲಿಂದ ನೇರವಾಗಿ ಇಲ್ಲಿಗೆ ತಂದು ಬಿಡದಿಂದ ಫಾರ್ಮ್ ಹೌಸಿನಲ್ಲಿ ಇದನ್ನು ಶೇಖರಣೆ ಮಾಡಿ ಅಲ್ಲಿಂದ ಬೇರೆ ಬೇರೆ ಆಸ್ಪತ್ರೆಗೆ ಮತ್ತು ಬೇರೆ ಬೇರೆ ಫಾರ್ಮಸಿ ಕಲಿಸುವಂಥ ಒಂದು ದೊಡ್ಡ ಮಟ್ಟದ ನಕಲಿ ಔಷಧ ಜಾಲ. ಆದ ಕಾರಣ ಇದು ಭಾಳಷ್ಟು ದಿಗ್ಭ್ರಮೆ ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಆತಂಕ ಉಂಟು ಮಾಡೋದು ವಿಚಾರ. ಬಹುಶಃ ದೇವರ ಒಂದು ಇವತ್ತು ಪತ್ತೆ ಹಚ್ಚಲಾಗಿದೆ ಮತ್ತು ಆದಮೇಲೆ ಕೇಸ್ ಕೂಡ ದಾಖಲಾಗಿ 5 ಕೋಟಿಗೆ ಅಧಿಕ ಮೊತ್ತದ ಇದನ್ನು ಇವತ್ತು ನಾವು ವಶಪಡಿಸಿಕೊಂಡಿದ್ದೇವೆ. ಆದರೆ ಇದು ಇನ್ನೂ ಕೂಡ ನಾವು ಭಾಳ ಜಾಗ್ರತೆ ರಾಜ್ಯ ಬೇರೆ ಬೇರೆ ಕಡೆ ನಾವು ಇವತ್ತು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರ ದೇಶದ ವಿವಿಧ ಕಡೆಯಲ್ಲಿ ಕೂಡ ಹಬ್ಬಿರಬಹುದು. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೂ ಪತ್ರ ಬರೆದೇನೆ. ತಕ್ಷಣ ಇದನ್ನು ನಾವು ನೋಡಿಕೊಂಡು ಬೇರೆ ಬೇರೆ ರಾಜ್ಯದ ಆ್ಯಕ್ಷನ್ ಇವತ್ತು ತಗೊಳ್ಬೇಕಂತ ಹೇಳಿ. ಒಂದು ಪ್ರಶ್ನೆ ಇರುವಂಥದ್ದು, ಇದು ಜಾಲ ಎಷ್ಟು ಮಟ್ಟಿಗೆ ಒಂದು ವಿಸ್ತರಿಸಿದೆ ಅನ್ನುವಂಥದ್ದು. ಯಾಕಂದ್ರೆ ಒಂದು ಮೋಸದ ಜಾಲದೊಳಗೆ ಸಾವಿರಾರು ಮಂದಿ ಕೈ ಜೋಡಿಸಿರ್ತಾರೆ. ಇಲ್ಲಿ ಬೇರೆ ಬೇರೆಯವರು ಇರ್ತಾರೆ. ನಾನು ಹೇಳಿದಂಗೆ ಔಷಧದವರು ಯಾರಾದ್ರು ಇದ್ರೆ, ಈಗ ದೊಡ್ಡ ಆಸ್ಪತ್ರೆಗೆ ಔಷಧ ಪೂರೈಕೆ ಮಾಡುವಂತಹ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆ ನೆಟ್ವರ್ಕ್ಗಳಿದ್ದಾವೆ. ಅಲ್ಲಿ ನಾವು ಅದನ್ನು ನಂಬಿಕೊಂಡು ನಾವು ಅಲ್ಲಿ ದೊಡ್ಡ ದೊಡ್ಡ ರೋಗಗಳಿಗೆ, ಬೇರೆ ಬೇರೆ ಸಮಸ್ಯೆಗಳಿಗೆ, ಆರೋಗ್ಯ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಅಲ್ಲಿ ಹೋಗ್ತವೆ. ಅಲ್ಲಿ ದೊಡ್ಡ ದೊಡ್ಡ ಸರ್ಜನ್ಗಳು, ದೊಡ್ಡ ದೊಡ್ಡ ವೈದ್ಯರು, ಅವರು ಸ್ಪೆಷಲಿಸ್ಟ್ಗಳು ಇರ್ತಾರೆ. ಅವರು ಔಷಧವನ್ನು ಸೂಚಿಸ್ತಾರೆ. ಆ ಔಷಧಗಳನ್ನು ಸರಬರಾಜು ಮಾಡುವಂತಹ ಕಂಪನಿ ಒಳಗೆ ಇಂಥ ಕಳ್ಳರು ಯಾರಾದರೂ ಸೇರ್ಕೊಂಡಿದ್ರೆ ಮಾತ್ರ ಅಪಾಯ. ಮೋಸ್ಟ್ಲಿ SIT ತನಿಖೆಯಲ್ಲಿ ಅವರನ್ನು ಕೂಡ ಪತ್ತೆ ಹಚ್ಚಬಹುದು, ಅವರನ್ನು ಶಿಕ್ಷಿಸಬಹುದು ಮತ್ತು ಏನಾದರೂ ಸರಬರಾಜು ಆಗಿದ್ರೆ ತಕ್ಷಣದಲ್ಲಿ ಅದನ್ನು ತಡಿಬಹುದು. ತಡೆಯದೇ ಇದ್ರೆ ಅದು ಇನ್ನಷ್ಟು ಜನರ ದೇಹ ಸೇರೋದು ಖಂಡಿತ. ದೇಹಕ್ಕೆ ನೋಡ್ಕೊಳ್ಳುವಂಥದ್ದು ಆರೋಗ್ಯ ಇಲಾಖೆಯ ಜವಾಬ್ದಾರಿ. ಯಾಕಂದ್ರೆ ನಾವು ಸಣ್ಣ ಒಂದು ಫುಡ್ ತಿಂದದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವು ಫುಡ್ ಪಾಯ್ಸನ್ ಆಗುತ್ತೆ ಅಂತ ಸಹಿಸ್ಕೊಳಕ್ಕಾಗಲ್ಲ. ಇದು ಅತ್ಯಂತ ಸೂಕ್ಷ್ಮ ಮತ್ತು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕೊಡುವಂತಹ ಇಂಜೆಕ್ಷನ್ಗಳು, ಮಾತ್ರೆಗಳು ಆಗಿರ್ತವೆ ಇವರು ಮಾಡಿರುವಂಥದ್ದು. ಇದು ದೇಹ ಸೇರಿತ್ತು ಅಂತಂದ್ರೆ ರಾಸಾಯನಿಕ ಮಟ್ಟದಲ್ಲಿ, ಅಂದ್ರೆ ದೇಹದೊಳಗೂ ಕೆಲವು ರಾಸಾಯನಿಕ ಪ್ರಕ್ರಿಯೆಗಳು ನಡೀತವೆ. ಈ ಔಷಧಗಳು ಹೋಗಿ ಮಾಡುವಂಥದ್ದು ರಾಸಾಯನಿಕ ಪ್ರಕ್ರಿಯೆಗಳನ್ನೇ. ಈ ರಾಸಾಯನಿಕ ಪ್ರಕ್ರಿಯೆಗಳು ಏರುಪೇರು ಆಯಿತು ಅಂದ್ರೆ ಮನುಷ್ಯನ ಆರೋಗ್ಯ ಹದಗೆಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದರಿಂದ ಸಾಕಷ್ಟು ಜನ ಒಂದು ಕೇಸ್ ಬಲಿಯೂ ಆಗ್ಬಹುದು ಅಥವಾ ಸುದೀರ್ಘ ಕಾಲದ ಸಮಸ್ಯೆಗಳಿಗೆ ಒಳಪಡಬಹುದು ಅನ್ನುವಂಥದ್ದು ಖಚಿತ. ವೀಕ್ಷಕರೇ, ಇನ್ನೊಂದು ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕು. ನಕಲಿ ಈ ಕಳ್ಳರು ಏನಿದಾರಲ್ಲ ಜಾಲದಲ್ಲಿರುವಂಥವ್ರು, ಅವರೆಷ್ಟು ಬುದ್ಧಿವಂತರಿದ್ದಾರೆ ಅಂದ್ರೆ, ಈಗ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಇಷ್ಟು ನಾನಿಗೊಂದು ಹೆಸರುಗಳನ್ನ ಪಟ್ಟಿ ಮಾಡಿ ನಿಮ್ಗೆ ಆಲ್ರೆಡಿ ಹೇಳಿದೆ. ಆ ಪಟ್ಟಿ ಮಾಡದ ಹೊರತುಪಡಿಸಿದ ಕೆಲವು ಔಷಧಗಳಿತ್ತು. ಅವರು ಅದನ್ನ ರೀಲೇಬಲ್ ಮಾಡುವಾಗ QR ಕೋಡ್ ತಾನೆ, ಸ್ಕ್ಯಾನಿಂಗ್ ಕೋಡ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಅದು ಅಸಲಿ ಅಂತ ಗೊತ್ತಾಗ್ಲಿ, ಅಂದ್ರೆ ಅಸಲಿ ಅಂತ ಜನ ನಂಬಲಿ ಅನ್ನೋ ಕಾರಣಕ್ಕೆ ಅದು QR ಕೋಡ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗಳು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದು ಪತ್ತೆನೇ ಆಗಲ್ಲ. ಅಂದ್ರೆ QR ಕೋಡ್ ಜಸ್ಟ್ ಇದೆ ಅಷ್ಟೇ, ನಂಬಿಸ್ಲಿಕ್ಕೆ ಅಷ್ಟೇ. ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ಅದರ ಮೂಲ ಎಲ್ಲಿ ಅಂತ ಗೊತ್ತಲ್ಲ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದ್ದು ಅಥವಾ ಬಹುರಾಷ್ಟ್ರೀಯ ಕಂಪನಿ ಯಾವುದಾದ್ರೂ ಒಂದು ಔಷಧಗಳ ಆ ಪೆಟ್ಟಿಗೆಯಲ್ಲಿ ಅಥವಾ ಅದರ ಪೊಟ್ಟಣದಲ್ಲಿರುವಂತಹ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಅದರ ಮೂಲ, ಅದರ ಏನೇನು ರಾಸಾಯನಿಕ ಬಳಸಿದ ಪ್ರಕ್ರಿಯೆಗಳೆಲ್ಲವನ್ನು ಅವರು ವಿವರಿಸ್ತಾರೆ ಬಹುತೇಕ. ಅಂದ್ರೆ ಅದು ಒಂದು ನಂಬಿಕಸ್ಥ ಕಾರ್ಯ ಅದು, ಯಾಕಂದ್ರೆ ಔಷಧ ಅಲ್ವಾ, ಹಾಗಾಗಿ ಅದನ್ನ ಡೀಟೇಲ್ ಕೊಡ್ತಾರೆ. ಈ ಔಷಧಗಳು ಅದು ಕೂಡ ಇಲ್ಲ. ಅಂದ್ರೆ ಅವರ ಒಂದು ಬುದ್ಧಿವಂತಿಕೆ ಯಾವ ಮಟ್ಟಕ್ಕಿದೆ ಅಂದ್ರೆ, ಜನರನ್ನ ಯಾಮಾರಿಸುವ ಮಟ್ಟದ, ಅಂದ್ರೆ ಅವರು ಅದನ್ನ ಯಾಮಾರಿಸಲಿಕ್ಕೆ ಟ್ರೈ ಮಾಡಿದ್ದಾರೆ. ಯಾರಾದ್ರೂ ಈಗ ಹೊರಗಡೆ ಹೋಗಿದ್ರು ಕೂಡ ಅದನ್ನ ಸ್ಕ್ಯಾನ್ ಮಾಡಿದ್ರು ಕೂಡ ಅದನ್ನ ಸುಲಭದಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗದಷ್ಟು ಮಟ್ಟಿಗೆ ಅವರು ತಮ್ಮ ಕರಾಮತ್ತನ್ನು, ಕಿತಾಪತಿಯನ್ನು ತೋರಿಸಿದ್ದಾರೆ. ವೀಕ್ಷಕರೇ, ಈಗ ನಾನು ಪ್ರಮುಖವಾಗಿ ಆರೋಪಿಗಳ ಹೆಸರುಗಳನ್ನು ಹೇಳ್ತೀನಿ. ಪ್ರಮುಖ ಆರೋಪಿಯ ಹೆಸರು ಪ್ರಭುದೇವ್ ಅಲಿಯಾಸ್ ಪ್ರಭು ಅಂತ. ಈತನೇ ದುಬೈನಲ್ಲಿ ಇರುವಂತದ್ದು. ಹಾಗಾಗಿ ಅದು ವಿದೇಶಿ ಒಂದು ಜಾಲದ ಸಂಪರ್ಕದ ಅನುಮಾನ ಬಂದಿರುವಂತ. ಎರಡನೇದು ತೇಜಸ್, ಮೂರನೇವನು ನವೀನ್, 4ನೇವನು ವೆಂಕಟೇಶ್ ಚೌಧರಿ. ಸದ್ಯಕ್ಕೆ ಸಿಕ್ಕಾಕೊಂಡರು ಇವರೇ. ಇವರು ಈ ಒಂದು ದಂಧೆಯನ್ನ ಗಂಭೀರವಾಗಿ ಮಾಡಿದ್ದಾರೆ ಮತ್ತು ಅವರು ಅದನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯ ಔಷಧಗಳನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ವೀಕ್ಷಕರು, ಈಗ ನಾನು ಮೊದಲಾಗಿ ಹೇಳಿದೆ, ನಾವು ಜವಾಬ್ದಾರಿಯುತ ನಾಗರಿಕರಾಗಿ ಏನು ಮಾಡಬೇಕು ಅನ್ನುವಂಥದ್ದು. ನಾವು ಇನ್ನು ಮುಂದೆ ತಕ್ಷಣಕ್ಕೆ ಈಗ ಒಂದು ಘಟನೆ ಹೊರಗೆ ಬಂತು ಅಂತ ಗಾಬರಿಯೋ ಭಯ ಬಿದ್ದು ನಾವು ಆಸ್ಪತ್ರೆಗೆ ಹೋಗೋದಿರೋದು ಅಥವಾ ಇನ್ನೇನೋ ಕಿತಾಪತಿ ಮಾಡುವಂಥದ್ದು ಮಾಡಬಾರ್ದು. ನಮಗೆ ಆಯ್ಕೆಗಳು ಕಡಿಮೆ ಇದ್ದಾವೆ, ಆದರೆ ನಮಗೆ ಅವಕಾಶಗಳು ಸಾಕಷ್ಟು ಇದ್ದಾವೆ. ಯಾಕಂದ್ರೆ
ಒಳ್ಳೆ ಟ್ರಸ್ಟೆಡ್ ಆಸ್ಪತ್ರೆಗಳಲ್ಲಿ ಈ ರೀತಿ ಮಾಡಲ್ಲ ಅಂತ ನಾವು ನಂಬ್ತೀವಿ. ಅದರ ಜೊತೆಗೆ ಔಷಧಗಳನ್ನು ತೆಗೆದುಕೊಳ್ಳುವಾಗ ಕರೆಕ್ಟ್ ಅದರ ಮಾಹಿತಿ ತಿಳ್ಕೊಳ್ಳುವಂಥದ್ದು ಅಗತ್ಯ. ಯಾವುದೋ ಕಡಿಮೆ ಸಿಕ್ತು ಅನ್ನುವಂಥ ಔಷಧವನ್ನು ತಕ್ಷಣಕ್ಕೆ ತೆಗೆದುಕೊಳ್ಳೋದು ಅಥವಾ ಅದನ್ನು ಆಯ್ಕೆ ಮಾಡ್ಕೊಳ್ಳದೇ ಇರುವುದು ಉತ್ತಮ. ಸತ್ಯದ ಸಂದರ್ಭದಲ್ಲಿ ನಾವು ಇದೊಂದು ಜವಾಬ್ದಾರಿ ನಾವು ಮೆರಿಬಹುದು. ನಿನ್ನೆನೆ ಆರೋಗ್ಯ ಸಚಿವರು ಒಂದು ಮಾಹಿತಿ ಕೊಟ್ಟರು, ಅಂದ್ರೆ ಕರೆ ಕೊಟ್ಟರು ಸಾರ್ವಜನಿಕರಿಗೆ. ಅವರ ಪ್ರಕಾರ ಯಾರಿಗಾದ್ರೂ ಈ ರೀತಿಯ ನಕಲಿ ಔಷಧ ಜಾಲದ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಮಾಹಿತಿ ಕೊಡಿ, ನಾವು ದಾಳಿ ಮಾಡ್ತೀವಿ, ಅದನ್ನ ನಾಶ ಮಾಡ್ತೀವಿ ಅಂತ ಹೇಳಿದ್ರು. ಆ ಒಂದು ಜವಾಬ್ದಾರಿತ ಕೆಲಸವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಇದು ಔಷಧ, ಇಲ್ಲಿ ನಾವು ಚೆಲ್ಲಾಟ ಆಡುವಂತಿಲ್ಲ ಮತ್ತು ಯಾರಿಗೂ ಚೆಲ್ಲಾಟ ಆಡೋಕ್ಕೆ ಬಿಡುವಂತಿಲ್ಲ. ಇವತ್ತು ನಾವು ಚೆಲ್ಲಾಟ ಆಡಬಹುದು ಯಾವುದೋ ಒಂದು ಅನುಕೂಲಕ್ಕೋ ಅಥವಾ ಯಾವುದೋ ಒಂದು ಪರವಾಗಿ ನಮಗೆ ಹಣವೋ ಅಥವಾ ಇನ್ನೊಂದು ಏನಾದ್ರೂ ಅನುಕೂಲ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆದ್ರೆ ಮುಂದೆ ನಮ್ಮ ಆತ್ಮೀಯರಿಗೋ ಅಥವಾ ನಮಿಗೋ ಏನಾದ್ರೂ ಅನಾರೋಗ್ಯ ಬಂದಾಗ ಖಂಡಿತವಾಗಿ ಇದರ ಪರಿಣಾಮವನ್ನು ನಾವು ಎದುರಿಸಬೇಕಾಗುತ್ತೆ. ಜೀವದ ಜೊತೆ ಯಾವತ್ತೂ ಚೆಲ್ಲಾಟ ಆಡಬಾರ್ದು, ಅದರಲ್ಲೂ ಔಷಧ ಜೊತೆ ಚೆಲ್ಲಾಟ ಆಡಬಾರ್ದು. ಜೀವ ಉಳಿಸುವಂತ ಪ್ರಕ್ರಿಯೆ, ವೈದ್ಯಕೀಯ ಅನ್ನುವಂಥ ಜೀವ ಉಳಿಸುವ ಪ್ರಕ್ರಿಯೆ, ಈ ಔಷಧದ ವಿಚಾರದಲ್ಲಿ ನಡೆಯುವಂಥ ಸಾಕಷ್ಟು ಸಂಶೋಧನೆಗಳು ಕೂಡ ಅದರ ಹಿನ್ನೆಲೆಯಲ್ಲಿ ನಡೀತದೆ. ಹೀಗಾಗಿ ನಾವು ನಮ್ಮ ಜವಾಬ್ದಾರಿಯನ್ನ ಮೆರಿಬೇಕಾಗುತ್ತೆ. ವೀಕ್ಷಕರೇ, ಈಗ ಶೋ ಮುಗಿಸುವ ಕೊನೆಯ ಹಂತದಲ್ಲಿ ನಾನು ಹೇಳೋದೇನೆಂದ್ರೆ, ಈ ಒಂದು ಜಾಲ ಈಗಾಗಲೇ ಬೆಳೆದು ಬಂದಿದೆ, ಕರ್ನಾಟಕದಲ್ಲಿ ಒಂದು ಹಂತದಲ್ಲಿ ನೆಲೆ ಊರಿದೆ, ಅಧಿಕಾರಿಗಳ ಗಮನಕ್ಕೆ ಬಂದಿರೋದನ್ನ ಸದ್ಯಕ್ಕೆ ನಾವು ಸೇಫ್. ಅಧಿಕಾರಿಗಳು ಇನ್ನು ಬೇರೆ ಬೇರೆ ಕಡೆ ಹುಡುಕ್ತಾರೆ ಖಂಡಿತವಾಗಿ, ಕರ್ನಾಟಕದಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿದೆ ಅಂತ. ನಾನೀಗ ಹೇಳಿದಂಗೆ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಿಂದ ಸಂಪರ್ಕ ಇತ್ತು, ಅಲ್ಲಿಗೂ ಹೋಗ್ತಾರೆ, ಅಲ್ಲೂ ಇದ್ರು ಪತ್ತೆ ಹಚ್ತಾರೆ. ಮತ್ತು ಈ ರೀತಿಯ ಔಷಧಗಳು ಏನು ಈಗ ನಕಲಿ ಆಗಿದೆಯಲ್ಲ, ಪ್ರತಿ ಆಸ್ಪತ್ರೆಗಳಲ್ಲಿ ಪರಿಶೀಲಿಸಲಿಕ್ಕೆ ಮಾಹಿತಿ ಕೊಡಬಹುದು. ದಯವಿಟ್ಟು ನಿಮ್ಮ ಕಡೆ ಬರುವ ಔಷಧವನ್ನು ಪರಿಶೀಲಿಸಿ, ತುರ್ತು ನಿಗಾ ಸಂದರ್ಭದಲ್ಲಿ ಕೊಡುವಂತಹ ಒಂದು ಔಷಧಗಳನ್ನು ಪರಿಶೀಲಿಸಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡಬಹುದು. ಕೊನೆಯದಾಗಿ SIT ಫಾರ್ಮ್ ಆಗುತ್ತೆ. SIT ಫಾರ್ಮ್ ಆದಾಗ ಅದರ ಒಂದು ತನಿಖೆ ನಡೀಬಹುದು. ಆಗ ವಿಚಾರಗಳೆಲ್ಲ ಬಯಲಾಗಬಹುದು, ತಪ್ಪಿತಸ್ಥ ಶಿಕ್ಷೆ ಆಗ್ಬಹುದು. ನಾವು ನಂಬಿಕೆ ಇಡೋಣ, ವೈದ್ಯಕೀಯ ಕ್ಷೇತ್ರದ ಬಗ್ಗೆ ನಂಬಿಕೆ ಇಡೋಣ. ಆದರೆ ಎಲ್ಲಾದರೂ ತಪ್ಪು ಕಂಡ್ರೆ ಖಂಡಿತವಾಗಿಯೂ ನಾವು ಅದರ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ಮಾಹಿತಿ ಕೊಡೋಣ. ಇದು ನಮ್ಮ ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.